ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯಾವಾಗ ಶಿರೂರು ದುರಂತ ಸಂಭವಿಸಿತು, ಇನ್ನೂ ಕೂಡ 3 ನಾಪತ್ತೆಯಾಗಿದ್ದಾರೆ. ಕೇರಳದ ಲಾರಿ ಚಾಲಕನಿಗಾಗಿ ಇಡೀ ಕೇರಳವೇ ಇಲ್ಲಿ ಬಂದು ಒಂದು ರೀತಿಯಲ್ಲಿ ಕೂತಿತ್ತು. ಕರ್ನಾಟಕ ಸರ್ಕಾರವನ್ನು ಒಂದು ರೀತಿಯಲ್ಲಿ ಮೂದಲಿಸಿತ್ತು ಕೂಡ. ಹಾಗಂತ ಕರ್ನಾಟಕ ಸರ್ಕಾರ ಕೆಲಸ ಮಾಡಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಕೆಲಸ ಮಾಡಿದೆ. ಆದರೆ ಕೆಲವೊಮ್ಮೆ ಭೂಕುಸಿತ ಯಾವ ರೀತಿ ಉಂಟಾಗತ್ತೆ ಅಂತಂದರೆ, ಪ್ರಕೃತಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ, ಅಥವಾ ಪ್ರಕೃತಿಯನ್ನು ಅದರ ಫೋರ್ಸನ್ನು ತಡೆಯೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಶಿರೂರು ಘಟನೆಯನ್ನು ಕೇರಳ ಯಾವ ರೀತಿ ನೋಡಿತ್ತು ಅಂತಂದರೆ, ಕರ್ನಾಟಕದವರು ಕೇರೆ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ. ಇದೀಗ ಆಗಬಾರ್ದಿತ್ತು. ವಯನಾಡಿನಲ್ಲಿ ಅತಿ ದೊಡ್ಡ ಭೂಕುಸಿತ ಸಂಭವಿಸಿದೆ. ಎಲ್ಲಿ ಸಂಭವಿಸಿದೆ ಅನ್ನೋದನ್ನು ಮೊದಲಿಗೆ ಹೇಳ್ತೀನಿ ನಾನು ನಿಮಗೆ. ಬನ್ನಿ ನೋಡಿ, ಇದು ವಯನಾಡು. ಈ ಭಾಗದಲ್ಲಿ ನಡೆದಿದೆ. ಓಕೆ, ಒಂದೊಂದೇ ದೃಶ್ಯ ತೋರಿಸ್ತಾ ಹೋಗ್ತೀನಿ. ಇದು ದೃಶ್ಯ 1, ಭೂಕುಸಿತದ ಮುಂಚಿನ ದೃಶ್ಯ. ಇದು 2ನೇದು, ಭೂಕುಸಿತ ನಂತರದ ದೃಶ್ಯ. ಇದು ಭೂಕುಸಿತದ ನಂತರದ ದೃಶ್ಯ ನೋಡಿ. ಓಕೆ, ದೃಶ್ಯ 3 ನೆಕ್ಸ್ಟ್. ದೃಶ್ಯ 3 SDRFನಿಂದ ರಕ್ಷಣಾ ಕಾರ್ಯಾಚರಣೆ. ಆಮೇಲೆ 4 ಕಂಡಲ್ಲೆಲ್ಲ ಮೃತದೇಹ, ಮಣ್ಣಿನಡಿ ಸಿಲುಕಿರುವ ರಕ್ಷಣೆ, ಮೃತದೇಹ ಹೊರತೆಗೆದ ಸಿಬ್ಬಂದಿ, ಮಣ್ಣಿನಡಿ ಸಿಲುಕಿದ ಮಗು ರಕ್ಷಣೆ, ಹೆಲಿಕಾಪ್ಟರ್ನಿಂದ ಮೃತದೇಹ ಸಾಗಾಟ. ನೆಕ್ಸ್ಟ್. ಇನ್ನು ಕೇರಳಕ್ಕೆ ಕಂಡು ಕೇಳರಿದ ಪ್ರಕೃತಿಯ ಹೊಡೆತ ಬಿದ್ದಿದೆ. ವಯನಾಡಲ್ಲಿ ಭೀಕರ ಭೂಕುಸಿತ, 10 ಮನೆಗಳು ಆಪೋಷಣ ಪಡೆದಿವೆ. ಕ್ಷಣ ಕ್ಷಣಕ್ಕೂ ಸಾವಿನ ಪ್ರಮಾಣ ಹೆಚ್ಚುತ್ತಲೇ ಇದೆ. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಾಡಿಗೆ ಗುಡ್ಡದ ಭೂತದ ಹೊಡೆತ. 2 ಗಂಟೆಯ ಅಂತರದಲ್ಲಿ 2 ಭೂಕುಸಿತ. ವಯನಾಡಿನ ಮೇಲೆ ವರುಣ ಅಕ್ಷರಶಃ ಮರಣ ಶಾಸನ ಬರೆದು ಹೋಗಿದ್ದಾನೆ. ಬಂಡೆಗಳು ಉರುಳಿ ಊರಿಗೆ ಊರೇ ಸ್ಮಶಾನವಾಗಿದೆ. ವಯನಾಡು ಸೇರಿ ಮೆಪ್ಪಾಡಿ, ಕೋಯಿಕೋಡ್ ಸೇರಿ ಹಲವೆಡೆ ಭೂಮಿ ಕುಸಿದಿದ್ದು ಮನುಷ್ಯನ ಸ್ವಯಂಕೃತ ಅಪರಾಧಗಳಿಗೆ ಬೆಲೆ ತೆರ್ತಾ ಇದ್ದಾನೆ. ವಯನಾಡು ಜಿಲ್ಲೆಯಲ್ಲಿ ನಿರಂತರ 24 ಗಂಟೆ ಮಳೆ ಸುರಿದಿದೆ. ಬರೋಬ್ಬರಿ 30ರಿಂದ 40 ಸೆಂಟಿಮೀಟರ್ನಷ್ಟು ವರ್ಷಧಾರೆಯಾಗಿದೆ. ನಿರಂತರ ಮೃತ್ಯು ಮಳೆಯಿಂದ ಭೀಕರ ಭೂಕುಸಿತ ಉಂಟಾಗಿದೆ. ಮುಂಡಕಾಯಿ, ಚೂರಲ್ಮಲ, ಅಟ್ಟಮಾಲ ಮತ್ತು ನೂಲ್ಪುಜ ಗ್ರಾಮಗಳಲ್ಲಿ ಘೋರ ದುರಂತ ಸಂಭವಿಸಿದೆ. ಕನ್ನಡ ಜಾತಿ ಎಲ್ಲ ಜಾತಿ ಅದ, ಮಲಯಾಳೀಸ್ ಅದ, ತಮಿಳು ಅದ, ಎಲ್ಲ ಜಾತಿವೆ ಅಲ್ಲಿ ಕನ್ನಡದವರು. ಅವರ ಜಾಸ್ತಿ ಕನ್ನಡದವ್ರು ಕೆಲಸ ಮಾಡೋರು, ಟಿ ಎಸ್ಟೇಟಲ್ಲಿ ಕೆಲಸ ಮಾಡೋರು. ಟೋಟಲ್ ಎಷ್ಟು ಜನ ಇದ್ದಾರೆ ಸರ್ ಅಲ್ಲಿ? ಸುಮಾರು ಒಂದು 50 ಕುಟುಂಬ ಇರುತ್ತೆ ಸರ್. 50-60 ಕುಟುಂಬ ಇರುತ್ತೆ ನಮ್ಮದು ಕನ್ನಡ ಸೀಟು. ಹೌದು, ಅದೇ ತಮಿಳು ಎಲ್ಲ ಕಲಪಡ, ಎಲ್ಲ ಕಲಪಡ. ತಮಿಳು, ಕನ್ನಡ, ಮಲಯಾಳಿ, ಹಿಂದಿಕಾರು ಎಲ್ಲ ಸೇರಿ ಕಲಪಡ. ರಾತ್ರಿ 1 ಗಂಟೆಗೆ ಜೋರಾದ ಶಬ್ದ ಕೇಳಿಸ್ತು. ಏನಾಯ್ತು ಅಂತ ಹೊರ ಬರುವಷ್ಟರಲ್ಲಿ ಕುಸಿದ ಗುಡ್ಡ 100 ಮನೆಗಳನ್ನ ಆಪೋಷಣ ಪಡೆದಿತ್ತು. ಸದ್ಯ ಸಾವಿನ ಸಂಖ್ಯೆ 106 ಎನ್ನಲಾಗ್ತಿದೆ. ಇಲ್ಲಿಂದ ಒಂದು 3 ಕಿಲೋಮೀಟರ್ ದೂರ, ಒಂದು 13 ಕಿಲೋಮೀಟರ್ ದೂರ ಇದೆ ಚೂರಲ್ಮಲ ಅಂತ ಪ್ಲೇಸ್ ಇತ್ತು. ಅಲ್ಲಿಂದ ಮುಂಡಕಾಯಿಂದ ಜಾಗ ಇದೆ. ಅಲ್ಲಿನ ಒಂದು ನೈಟಲ್ಲಿ ಒಂದು 11-12 ಗಂಟೆ ಸ್ಟಾರ್ಟ್ ಆಯಿತು. ತುಂಬ ಮಳೆ ಜಾಸ್ತಿ ಆಗಿದ್ದಾರೆ. ಅದು ಬಿಟ್ಟು ಮತ್ತು ಒಂದು 2 ಗಂಟೆಗೆ
ಇದಾಗಿದೆ ಇನ್ಸಿಡೆಂಟು. ಅಲ್ಲಿ ಒಂದು ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜ್ ಮೊದಲೇ ನೀರು ಬಂದು ಹೋಗಿದ್ದೆ. ಅಂದರೆ ಅದರ ಕಮ್ಯುನಿಕೇಷನು ಮತ್ತು ಅದೆಲ್ಲ ಫುಲ್ಲ ಕಟ್ಟಾಗಿತ್ತೆ, ಅದಕ್ಕೋಸ್ಕರ ಇದಾಗಿತ್ತೆ. ಈಗ ಕ್ಯಾಶುಯಾಲಿಟಿ 52 ಇಲ್ಲೇ ಬಂದಿದ್ದು ಬಾಡಿಗಳ, ಮತ್ತು ಇನ್ನೊಂದು ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ತಾರೆ ಎಲ್ಲರೂ. ಯಾಕೆಂದರೆ ಇನ್ನೊಂದು 50 ಜನ ಮಿಸ್ಸಿಂಗ್ ಇದೆ ಅಂತವರೆಲ್ಲರೂ ಇಲ್ಲಿ ಹೇಳಿದ್ದಾರೆ. ಕೇರಳದ ವಯನಾಡ್ನಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿಲ್ಲ. 250ಕ್ಕೂ ಹೆಚ್ಚು ಜನ ಸಂಕಷ್ಟದಲ್ಲಿಯೇ ಸಿಲುಕಿದ್ದಾರೆ. 200 ಸೈನಿಕರು ಹಾಗೂ ವೈದ್ಯರ ತಂಡವನ್ನ ನಿಯೋಜನೆ ಮಾಡಲಾಗಿದೆ. ಎನ್ಡಿಆರ್ಎಫ್ ತಂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದೆ. ಪ್ರಕೃತಿಯನ್ನ ನಾವು ಕಾಯ್ದಷ್ಟು ಪ್ರಕೃತಿ ನಮ್ಮನ್ನ ಕಾಯುತ್ತಾಳೆ ಅನ್ನೋ ಮಾತು ವಯನಾಡು ಭೂಕುಸಿತದಂತಹ ದುರಂತಗಳು ಪ್ರತಿ ಬಾರಿ ಸತ್ಯ ಮಾಡಿ ತೋರಿಸ್ತಾ ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯಾವಾಗ ಶಿರೂರು ದುರಂತ ಸಂಭವಿಸಿತು, ಇನ್ನೂ ಕೂಡ 3 ನಾಪತ್ತೆಯಾಗಿದ್ದಾರೆ. ಕೇರಳದ ಲಾರಿ ಚಾಲಕನಿಗಾಗಿ ಇಡೀ ಕೇರಳವೇ ಇಲ್ಲಿ ಬಂದು ಒಂದು ರೀತಿಯಲ್ಲಿ ಕೂತಿತ್ತು. ಕರ್ನಾಟಕ ಸರ್ಕಾರವನ್ನು ಒಂದು ರೀತಿಯಲ್ಲಿ ಮೂದಲಿಸಿತ್ತು ಕೂಡ. ಹಾಗಂತ ಕರ್ನಾಟಕ ಸರ್ಕಾರ ಕೆಲಸ ಮಾಡಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಕೆಲಸ ಮಾಡಿದೆ. ಆದರೆ ಕೆಲವೊಮ್ಮೆ ಭೂಕುಸಿತ ಯಾವ ರೀತಿ ಉಂಟಾಗತ್ತೆ ಅಂತಂದರೆ, ಪ್ರಕೃತಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ, ಅಥವಾ ಪ್ರಕೃತಿಯನ್ನು ಅದರ ಫೋರ್ಸನ್ನು ತಡೆಯೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಶಿರೂರು ಘಟನೆಯನ್ನು ಕೇರಳ ಯಾವ ರೀತಿ ನೋಡಿತ್ತು ಅಂತಂದರೆ, ಕರ್ನಾಟಕದವರು ಕೇರೆ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ. ಇದೀಗ ಆಗಬಾರ್ದಿತ್ತು. ವಯನಾಡ್ನಲ್ಲಿ ಅತಿ ದೊಡ್ಡ ಭೂಕುಸಿತ ಸಂಭವಿಸಿದೆ. ಎಲ್ಲಿ ಸಂಭವಿಸಿದೆ ಅನ್ನೋದನ್ನು ಮೊದಲಿಗೆ ಹೇಳ್ತೀನಿ ನಾನು ನಿಮಗೆ. ಬನ್ನಿ ನೋಡಿ, ಇದು ವಯನಾಡು. ಈ ಭಾಗದಲ್ಲಿ ನಡೆದಿದೆ. ಓಕೆ, ಒಂದೊಂದೇ ದೃಶ್ಯ ತೋರಿಸ್ತಾ ಹೋಗ್ತೀನಿ. ಇದು ದೃಶ್ಯ 1, ಭೂಕುಸಿತದ ಮುಂಚಿನ ದೃಶ್ಯ. ಇದು 2ನೇದು, ಭೂಕುಸಿತ ನಂತರದ ದೃಶ್ಯ. ಇದು ಭೂಕುಸಿತದ ನಂತರದ ದೃಶ್ಯ ನೋಡಿ. ಓಕೆ, ದೃಶ್ಯ 3 ನೆಕ್ಸ್ಟ್. ದೃಶ್ಯ 3 SDRFನಿಂದ ರಕ್ಷಣಾ ಕಾರ್ಯಾಚರಣೆ. ಆಮೇಲೆ 4 ಕಂಡಲ್ಲೆಲ್ಲ ಮೃತದೇಹ, ಮಣ್ಣಿನಡಿ ಸಿಲುಕಿರುವ ರಕ್ಷಣೆ, ಮೃತದೇಹ ಹೊರತೆಗೆದ ಸಿಬ್ಬಂದಿ, ಮಣ್ಣಿನಡಿ ಸಿಲುಕಿದ ಮಗು ರಕ್ಷಣೆ, ಹೆಲಿಕಾಪ್ಟರ್ನಿಂದ ಮೃತದೇಹ ಸಾಗಾಟ. ನೆಕ್ಸ್ಟ್. ಇನ್ನು ಕೇರಳಕ್ಕೆ ಕಂಡು ಕೇಳರಿದ ಪ್ರಕೃತಿಯ ಹೊಡೆತ ಬಿದ್ದಿದೆ. ವಯನಾಡಲ್ಲಿ ಭೀಕರ ಭೂಕುಸಿತ, 10 ಮನೆಗಳು ಆಪೋಷಣ ಪಡೆದಿವೆ. ಕ್ಷಣ ಕ್ಷಣಕ್ಕೂ ಸಾವಿನ ಪ್ರಮಾಣ ಹೆಚ್ಚುತ್ತಲೇ ಇದೆ. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ದೇವರ ನಾಡಿಗೆ ಗುಡ್ಡದ ಭೂತದ ಹೊಡೆತ. 2 ಗಂಟೆಯ ಅಂತರದಲ್ಲಿ 2 ಭೂಕುಸಿತ. ವಯನಾಡಿನ ಮೇಲೆ ವರುಣ ಅಕ್ಷರಶಃ ಮರಣ ಶಾಸನ ಬರೆದು ಹೋಗಿದ್ದಾನೆ. ಬಂಡೆಗಳು ಉರುಳಿ ಊರಿಗೆ ಊರೇ ಸ್ಮಶಾನವಾಗಿದೆ. ವಯನಾಡು ಸೇರಿ ಮೆಪ್ಪಾಡಿ, ಕೋಯಿಕೋಡ್ ಸೇರಿ ಹಲವೆಡೆ ಭೂಮಿ ಕುಸಿದಿದ್ದು ಮನುಷ್ಯನ ಸ್ವಯಂಕೃತ ಅಪರಾಧಗಳಿಗೆ ಬೆಲೆ ತೆರ್ತಾ ಇದ್ದಾನೆ. ವಯನಾಡು ಜಿಲ್ಲೆಯಲ್ಲಿ ನಿರಂತರ 24 ಗಂಟೆ ಮಳೆ ಸುರಿದಿದೆ. ಬರೋಬ್ಬರಿ 30 ರಿಂದ 40 ಸೆಂಟಿಮೀಟರ್ನಷ್ಟು ವರ್ಷಧಾರೆಯಾಗಿದೆ. ನಿರಂತರ ಮೃತ್ಯು ಮಳೆಯಿಂದ
ಭೀಕರ ಭೂಕುಸಿತ ಉಂಟಾಗಿದೆ. ಮುಂಡಕಾಯಿ, ಚೂರಲ್ಮಲ, ಅಟ್ಟಮಾಲ ಮತ್ತು ನೂಲ್ಪುಜ ಗ್ರಾಮಗಳಲ್ಲಿ ಘೋರ ದುರಂತ ಸಂಭವಿಸಿದೆ. ಕನ್ನಡ ಜಾತಿ ಎಲ್ಲ ಜಾತಿ ಅದ, ಮಲಯಾಳೀಸ್ ಅದ, ತಮಿಳ್ ಅದ, ಎಲ್ಲ ಜಾತಿವೆ ಅಲ್ಲಿ ಕನ್ನಡದವ್ರು. ಅವರ ಜಾಸ್ತಿ ಕನ್ನಡದವ್ರು ಕೆಲಸ ಮಾಡೋರು, ಟಿ ಎಸ್ಟೇಟಲ್ಲಿ ಕೆಲಸ ಮಾಡೋರು. ಟೋಟಲ್ ಎಷ್ಟು ಜನ ಇದ್ದಾರೆ ಸರ್ ಅಲ್ಲಿ? ಸುಮಾರು ಒಂದು 50 ಕುಟುಂಬ ಇರುತ್ತೆ ಸರ್. 50-60 ಕುಟುಂಬ ಇರುತ್ತೆ ನಮ್ಮದು ಕನ್ನಡ ಸೀಟು. ಕುಟುಂಬ ಅಷ್ಟೇ ಇದ್ದದಲ್ಲಿ? ಹೌದು, ಅದೇ ತಮಿಳು ಎಲ್ಲ ಕಲಪಡ, ಎಲ್ಲ ಕಲಪಡ. ತಮಿಳು, ಕನ್ನಡ, ಮಲಯಾಳಿ, ಹಿಂದಿಕಾರು ಎಲ್ಲ ಸೇರಿ ಕಲಪಡ. ರಾತ್ರಿ 1 ಗಂಟೆಗೆ ಜೋರಾದ ಶಬ್ದ ಕೇಳಿಸ್ತು. ಏನಾಯ್ತು ಅಂತ ಹೊರ ಬರುವಷ್ಟರಲ್ಲಿ ಕುಸಿದ ಗುಡ್ಡ ನೂರಾರು ಮನೆಗಳನ್ನ ಆಪೋಷಣ ಪಡೆದಿತ್ತು. ಸದ್ಯ ಸಾವಿನ ಸಂಖ್ಯೆ 106 ಎನ್ನಲಾಗ್ತಿದೆ. ಇಲ್ಲಿಂದ ಒಂದು 3 ಕಿಲೋಮೀಟರ್ ದೂರ, ಒಂದು 13 ಕಿಲೋಮೀಟರ್ ದೂರ ಇದೆ ಚೂರಲ್ಮಲ ಅಂತ ಪ್ಲೇಸ್ ಇತ್ತು. ಅಲ್ಲಿಂದ ಮುಂಡಕಾಯಿ ಒಂದು ಜಾಗ ಇದೆ. ಅಲ್ಲಿನ ಒಂದು ನೈಟಲ್ಲಿ ಒಂದು 11-12 ಗಂಟೆ ಸ್ಟಾರ್ಟ್ ಆಯಿತು. ತುಂಬ ಮಳೆ ಜಾಸ್ತಿ ಆಗಿದ್ದಾರೆ. ಅದು ಬಿಟ್ಟು ಮತ್ತು ಒಂದು 2 ಗಂಟೆಗೆ ಇದಾಗಿದೆ ಇನ್ಸಿಡೆಂಟು. ಅಲ್ಲಿ ಒಂದು ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜ್ ಮೊದಲೇ ನೀರು ಬಂದು ಹೋಗಿದ್ದೆ. ಅಂದರೆ ಅದರ ಕಮ್ಯುನಿಕೇಷನು ಮತ್ತು ಅದೆಲ್ಲ ಫುಲ್ಲ ಕಟ್ಟಾಗಿತ್ತೆ. ಅದಕ್ಕೋಸ್ಕರ ಇದಾಗಿತ್ತೆ. ಈಗ ಕ್ಯಾಶುಯಾಲಿಟಿ 52 ಇಲ್ಲೇ ಬಂದಿದ್ದು ಬಾಡಿಗಳ. ಮತ್ತು ಇನ್ನೊಂದು ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ತಾರೆ ಎಲ್ಲರೂ. ಯಾಕೆಂದರೆ ಇನ್ನೊಂದು 50 ಜನ ಮಿಸ್ಸಿಂಗ್ ಇದೆ ಅಂತವರೆಲ್ಲರೂ ಇಲ್ಲಿ ಹೇಳಿದ್ದಾರೆ. ಕೇರಳದ ವಯನಾಡ್ನಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿಲ್ಲ. 250ಕ್ಕೂ ಹೆಚ್ಚು ಜನ ಸಂಕಷ್ಟದಲ್ಲಿಯೇ ಸಿಲುಕಿದ್ದಾರೆ. 200 ಸೈನಿಕರು ಹಾಗೂ ವೈದ್ಯರ ತಂಡವನ್ನ ನಿಯೋಜನೆ ಮಾಡಲಾಗಿದೆ. ಎನ್ಡಿಆರ್ಎಫ್ ತಂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದೆ. ಪ್ರಕೃತಿಯನ್ನ ನಾವು ಕಾಯ್ದಷ್ಟು ಪ್ರಕೃತಿ ನಮ್ಮನ್ನ ಕಾಯುತ್ತಾಳೆ ಅನ್ನೋ ಮಾತು ವಯನಾಡು ಭೂಕುಸಿತದಂತಹ ದುರಂತಗಳು ಪ್ರತಿ ಬಾರಿ ಸತ್ಯ ಮಾಡಿ ತೋರಿಸ್ತಾ ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.